ಅಲಂಕಾರದ ವಸ್ತುಗಳು ಚಿನ್ನಾಭರಣಗಳನ್ನು ಖರೀದಿ ಮಾಡಬೇಕು ಅಂತಿದ್ದರೆ ಈ ಒಂದು ಸಮಯ ಒಳ್ಳೆಯದಾಗಿರ್ತಕ್ಕಂಥದ್ದು. ಅದನ್ನೆಲ್ಲ ಗಳಿಸುವಂಥ ಯೋಗ, ಮಾಡುವಂಥ ಉದ್ಯೋಗಗಳಲ್ಲಿ ಮಾಡಿದಂಥ ಪ್ರಯತ್ನದಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥದ್ದಿದೆ. ಅಹಂಕಾರದಿಂದಾಗಿರಬಹುದು, ಆಲಸ್ಯದಿಂದಾಗಿರಬಹುದು, ಇದನ್ನು ಕಳ್ಕೊಳ್ಬೇಡಿ. ಶ್ರೀ ಗುರುಭ್ಯೋ ನಮಃ, ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಕನ್ಯಾ ರಾಶಿ, ಪ್ರಧಾನವಾಗಿ ರಾಹುಗ್ರಸ್ತ ಚಂದ್ರಗ್ರಹಣ ಸೆಪ್ಟೆಂಬರ್ 7ನೇ ತಾರೀಕು ನಡೀತಾ ಇರತಕ್ಕಂಥದ್ದು. ಈ ಒಂದು ಗ್ರಹಣದ ಪ್ರಭಾವದಿಂದಾಗಿ ಯಾವ ರೀತಿಯಾದಂಥ ಫಲಾಫಲಗಳಿದೆ ಅಂತ ಹೇಳೋದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಪ್ರಧಾನವಾಗಿ ನೋಡೋದಾದರೆ ಒಳ್ಳೆಯ ಗುರುವಿನ ಅನುಕೂಲಗಳು, ದೈವಾನುಗ್ರಹ ಇರತಕ್ಕಂಥ ಒಂದು ಕಾಲಘಟ್ಟ. ಧನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು. ಸಂಪದ್ವಾಹನ ವಸ್ತ್ರ ಭೂಷಣ ನಿಧಿ ಅಂತ ಹೇಳುತ್ತೆ. ಸಂಪತ್ತು, ವಾಹನವನ್ನು ಖರೀದಿ ಮಾಡುವಂಥದ್ದು ಇರಬಹುದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರಗಳನ್ನು ನಡೆಸುವವರಿಗಿರಬಹುದು. ಭೂಷಣ, ಅಲಂಕಾರಿಕ ವಸ್ತುಗಳನ್ನು ಮಾರಾಟಗಳನ್ನು ಮಾಡುವವರಿಗೆ, ಅಲಂಕಾರದ ವಸ್ತುಗಳು ಚಿನ್ನಾಭರಣಗಳನ್ನು ಖರೀದಿ ಮಾಡಬೇಕು ಅಂತಿದ್ದರೆ ಈ ಒಂದು ಸಮಯ ಒಳ್ಳೆಯದಾಗಿರ್ತಕ್ಕಂಥದ್ದು. ಅದನ್ನೆಲ್ಲ ಗಳಿಸುವಂಥ ಯೋಗ. ಭೂಷಣ, ಬೇಕಾದಂತಹ ಅನುಕೂಲಗಳನ್ನು ಮಾಡಿಕೊಳ್ಳುವಂಥದ್ದು. ದ್ರವ್ಯಾಣಿ ತೌರ್ಯತ್ರಿಕಂ ಅಂತ ಹೇಳುತ್ತೆ. ಸಂಪತ್ತುಗಳು ನಿಮಗೆ ನಿರೀಕ್ಷೆ ಮಾಡಿದಂತಹ ವಿಚಾರಗಳಲ್ಲಿ, ಫೈನಾನ್ಸ್ ವಿಚಾರಗಳಲ್ಲಿ ಇರಬಹುದು, ಸರ್ಕಾರಿ ಸೌಲಭ್ಯಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇರಬಹುದು, ಬ್ಯಾಂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಲ ಸೌಲಭ್ಯಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಎಲ್ಲವೂ ಕೂಡ ಒದಗಿ ಬರುವಂತಹ ಯೋಗಗಳಿರ್ತಕ್ಕಂಥದ್ದು. ನೀವು ಕೊಟ್ಟಿರ್ತಕ್ಕಂಥ ಹಣ ಆಗಿರಬಹುದು, ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳಾಗಿರಬಹುದು, ನಿಮ್ಮ ಕೈ ಸೇರುವಂಥ ಒಂದು ಕಾಲವಾಗಿರುತ್ತದೆ. ಅದೇ ರೀತಿಯಾಗಿ ವಿವಾಹ ವಿಚಾರಗಳಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೆ ಒಳ್ಳೆಯ ದೈವಾನುಗ್ರಹಗಳಿದ್ದರೂ ಕೂಡ 7ನೇ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದಾಗಿ ವಿಳಂಬ ಆಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ವಿವಾಹದ ವಿಚಾರಗಳಿಗೆ ಸಂಬಂಧಪಟ್ಟು ಕೆಲವಷ್ಟು ಅಪಪ್ರಚಾರಗಳಿಂದಾಗಿ ಮಾತುಕತೆಯಾಗಿರ್ತಕ್ಕಂಥ ಸಂಬಂಧಗಳು ಕೂಡ ದೂರ ಆಗುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದಿರಿ. ಕೆಲವಷ್ಟು ಅಪಪ್ರಚಾರಗಳು, ನಿಂದನೆಯ ಮಾತುಗಳನ್ನು ಕೂಡ ಕೇಳಬೇಕಾದಂಥ ಪರಿಸ್ಥಿತಿಗಳು ಒದಗಿ ಬರುವಂಥ ಸಾಧ್ಯತೆಗಳಿರುತ್ತೆ. 12ನೇ ಸ್ಥಾನದಲ್ಲಿರ್ತಕ್ಕಂತಹ ಪಿತೃಕಾರಕನಾಗಿರ್ತಕ್ಕಂಥ ರವಿಯಿಂದಾಗಿ ತಂದೆಯೊಂದಿಗೆ ವಿರೋಧಗಳು ಬರುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಸೊತ್ತುಗಳಿಗೆ, ಸಂಪತ್ತುಗಳಿಗೆ ಕೆಲವಷ್ಟು ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಬಗೆಹರಿಸಿಕೊಳ್ಳಲಿಕ್ಕೆ ಕೆಲವಷ್ಟು ಕಷ್ಟಗಳನ್ನು ಕೂಡ ಬೀಳಬೇಕಾದಂಥ ಪರಿಸ್ಥಿತಿಗಳು ಈ ಒಂದು ಸಂದರ್ಭದಲ್ಲಿ ಕಾಣುವಂಥದ್ದಿರುತ್ತೆ. ಮಾಡುವಂಥ ಉದ್ಯೋಗಗಳಲ್ಲಿ, ಮಾಡಿದಂಥ ಪ್ರಯತ್ನದಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥದ್ದಿದೆ. ಅದೇ ರೀತಿಯಾಗಿ ಹೊಸ ರೀತಿಯಾದಂಥ ಅವಕಾಶಗಳು ನಿಮಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ಅಹಂಕಾರದಿಂದಾಗಿರಬಹುದು, ಆಲಸ್ಯದಿಂದಾಗಿರಬಹುದು, ಇದನ್ನು ಕಳ್ಕೊಳ್ಬೇಡಿ. ಜಾಗ್ರತೆಯಿಂದ, ಸೂಕ್ಷ್ಮದಿಂದ ಇರತಕ್ಕಂಥ ವ್ಯವಸ್ಥೆಗಳಲ್ಲಿ ವಿಸ್ತರಿಸಲಿಕ್ಕೆ, ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಒಂದು ವ್ಯವಸ್ಥೆಗಳನ್ನು ತಗೊಂಡು ಹೋಗ್ಲಿಕ್ಕಿರುವಂಥ ಪ್ರಯತ್ನವನ್ನು ಮಾಡಿ ಶುಭ ಫಲವನ್ನು ಕಾಣುವಂಥದ್ದಿದೆ. ಕೆಲವಷ್ಟು ಭರವಸೆಯ ಮಾತುಗಳನ್ನು, ಇನ್ನೊಬ್ಬರ ಕೆಲವಷ್ಟು ಊಹಾಪೋಹಗಳನ್ನು ನಂಬಬೇಡಿ. ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ, ನಿಮ್ಮ ಒಂದು ಪ್ರಯತ್ನದಲ್ಲಿ ಪ್ರಧಾನವಾದಂಥ ನಂಬಿಕೆ ಇಟ್ಟು ಮುಂದುವರೆದರೆ ಶುಭ ಫಲವನ್ನು ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು. ಸಾಲದಿಂದ ಮುಕ್ತಿ ಹೊಂದುವಂತಹ ಯೋಗಗಳಿರ್ತಕ್ಕಂಥದ್ದು, ಅವಕಾಶಗಳು ಕೂಡ ಇರ್ತಕ್ಕಂಥದ್ದು. ಇನ್ನೊಬ್ಬರಿಗೆ ಸಾಲ ಸೌಲಭ್ಯಕ್ಕೋಸ್ಕರ ಮಾಡಿದಂಥ ಪ್ರಯತ್ನದಲ್ಲಿ ಕೆಲವಷ್ಟು ದಾಖಲೆ ಪತ್ರಗಳನ್ನು ಇತ್ಯಾದಿಗಳ ಭದ್ರತೆಯಿಂದ ಮಾಡಿಕೊಡುವಂಥ ಸಹಾಯಗಳನ್ನು ಮಾಡಿಕೊಡಿ. ಅದನ್ನು ಬಿಟ್ಟು ಕೆಲವಷ್ಟು ಎಲ್ಲದನ್ನು ನನ್ನ ಭರವಸೆಯ ಮೇಲೆ, ನಂಬಿಕೆ ಮೇಲೆ ಮಾಡ್ತೇನೆ, ಎಲ್ಲವೂ ಕೂಡ ನಾನು ಕೈ ಹಾಕಿರುವಂಥದ್ದೆಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳುವಂತಹ ನಂಬಿಕೆಗಳನ್ನು ಇಟ್ಟುಕೊಂಡು ಮುಂದೆ ಹೋಗ್ತಾ ಇರುವಾಗ ಕೆಲವಷ್ಟು ಮೋಸಗಳು ಆಗುವಂಥ ಸಾಧ್ಯತೆಗಳಿರೋದ್ರಿಂದ ಜಾಗ್ರತೆಯಿಂದಿರಿ. ಇದೆಷ್ಟೆಲ್ಲ ಶುಭ ಫಲಗಳಿದೆ, ಅಲ್ಪ ಸ್ವಲ್ಪ ದೋಷ ಫಲಗಳು ಕೂಡ ಇರ್ತಕ್ಕಂಥದ್ದು. ಮುಂದಿನ ಒಂದು 3 ತಿಂಗಳ ಕಾಲ ನಿಮಗೆ ಅಲ್ಪ ಸ್ವಲ್ಪ ಅನಿಷ್ಟ ಫಲಗಳು ಕಂಡರೂ ಕೂಡ ಶುಭ ಫಲವನ್ನೇ ಅನುಭವಿಸುವಂಥ ಯೋಗಗಳಿರ್ತಕ್ಕಂಥದ್ದು. ದೈವಾನುಗ್ರಹ ಅನುಕೂಲವಾಗಿರ್ತಕ್ಕಂಥದ್ದು. ನಿಮ್ಮ ಮನೆ ದೇವರ ಆರಾಧನೆಗಳನ್ನು ಮಾಡಿಕೊಳ್ಳಿ. ಈ ಒಂದು ಖಗ್ರಾಸ ಚಂದ್ರಗ್ರಹಣದಲ್ಲಿ ಕೆಲವಷ್ಟು ಮಾಟ ಮಂತ್ರ ಇತ್ಯಾದಿ ದೋಷಗಳು ಕೂಡ ತಗುಲುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಮೇಲೆ ಕೆಲವಷ್ಟು ಶತ್ರುತ್ವಗಳು ಕೂಡ, ಮತ್ಸರಗಳು ಕೂಡ ಇರುವುದರಿಂದಾಗಿ ಸಾಕಷ್ಟು ದೇಹ ರಕ್ಷೆ ಅಥವಾ ಬಲಿಷ್ಠವಾಗಿರ್ತಕ್ಕಂತಹ ದೇವರ ಆರಾಧನೆಯನ್ನು ಮಾಡಿಕೊಂಡು ಆ ರಕ್ಷೆಯನ್ನು ಪ್ರತಿನಿತ್ಯ ನೀವು ಧಾರಣೆ ಮಾಡೋದರಿಂದ ಸಾಕಷ್ಟು ಶುಭ ಫಲವನ್ನು ಕಾಣುವಂಥ ಯೋಗಗಳಿದೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಶುಭಂ ಭೂಯಾತ್.